ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗಿ ಒಂದಷ್ಟು ದಿನಗಳು ಕಳೆದ್ರೂ ಕೂಡ ಬೇರೆ ಬೇರೆ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಸುದ್ದಿ ಆಗ್ತಾನೆ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತಮ್ಮ ಮುಗ್ಧತೆ, ವ್ಯಕ್ತಿತ್ವ, ನೇರ ನಡೆನುಡಿಯ ಮೂಲಕ ರಕ್ಷಿತಾ ಸದ್ದು ಮಾಡಿದ್ರೆ, ಮತ್ತೊಂದು ಕಡೆ ಒಂದಷ್ಟು ಸ್ಪರ್ಧಿಗಳ ಜೊತೆ ಅವರಿಗಿದ್ದಂತಹ ಬಾಂಧವ್ಯದ ಮೂಲಕ ಕೂಡ ಅವರು ಗಮನ ಸೆಳೆದಿದ್ರು. ಅದರಲ್ಲೂ ಕೂಡ ರಘು ರಕ್ಷಿತಾ ಬಾಂಧವ್ಯ, ಹಾಗೇನೆ ರಕ್ಷಿತಾ ಸೂರಜ್ ಫ್ರೆಂಡ್ಶಿಪ್ ಇರಬಹುದು, ರಕ್ಷಿತಾ ಹಾಗೆ ಮಾಳುನ ಜೊತೆಗಿನ ಒಂದು ಬಾಂಧವ್ಯ, ಗಿಲ್ಲಿ ರಕ್ಷಿತಾ ಬಾಂಧವ್ಯ, ಇದೆಲ್ಲವೂ ಕೂಡ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಇವರೆಲ್ಲರನ್ನ ಕೂಡ ರಕ್ಷಿತಾ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ನಿಮ್ಗೆಲ್ಲ ನೆನಪಿರಬಹುದು, ಸೂರಜ್ ಅವರ ಅಕ್ಕ ಲಿಖಿತಾ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಒಂದು ಮಾತನ್ನ ಹೇಳ್ತಾರೆ, ತನ್ನವರು ಅಂತ ರಕ್ಷಿತಾ ಶೆಟ್ಟಿ ಯಾರನ್ನ ಅಂದ್ಕೊಂಡಿರ್ತಾರೋ ಅವರನ್ನ ಯಾವತ್ತಿಗೂ ಕೂಡ ಅವರು ಬಿಟ್ಕೊಡೋದಿಲ್ಲ ಅಂತ. ಆ ಮಾತು ಅಕ್ಷರಶಃ ಸತ್ಯ. ಬಿಗ್ ಬಾಸ್ ಮನೆಯಲ್ಲಿ ಎಂಥದೇ ಸಂದರ್ಭ ಬರಲಿ, ಅವರು ರಘುವನ್ನ ಬಿಟ್ಕೊಟ್ಟಿಲ್ಲ, ಗಿಲ್ಲಿಯನ್ನ ಬಿಟ್ಕೊಟ್ಟಿಲ್ಲ, ಸೂರಜ್ ಅವರನ್ನ ಬಿಟ್ಕೊಟ್ಟಿಲ್ಲ, ಮಾಳು ಅವರನ್ನ ಬಿಟ್ಕೊಟ್ಟಿಲ್ಲ. ಅದರಲ್ಲೂ ಕೂಡ ಮಾಳು ಅವರ ಪರವಾಗಿ ಎಷ್ಟೋ ಸಲ ರಕ್ಷಿತಾ ಅವರೇ ಧ್ವನಿ ಎತ್ತಿದ್ದಾರೆ. ಬೇಕಾದಷ್ಟು ಬಾರಿ ಟೀಕೆಗಳನ್ನ ಎದುರಿಸಿದ್ದಾರೆ. ಯಾಕೆ ಮಲ್ಲುಗೆ ಮಾತಾಡೋದಕ್ಕೆ ಬರೋದಿಲ್ವಾ, ನೀನ್ ಯಾಕೆ ಮಾತಾಡ್ತಿ ಅಂತ ಸಾಕಷ್ಟು ಸ್ಪರ್ಧಿಗಳು ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. ಆದ್ರೂ ಕೂಡ ರಕ್ಷಿತಾ ಯಾವತ್ತೂ ಕೂಡ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಅವರನ್ನೆಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಯವನ್ನ ಅವರು ರಘು ಜೊತೆ ಕಳೀತಾ ಇದ್ರು, ಸೂರಜ್ ಜೊತೆ ಕಳೀತಾ ಇದ್ರು, ಗಿಲ್ಲಿ, ಮಾಳು ಇವ್ರ ಜೊತೆನೆ ಕಳೀತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಬಿಗ್ ಬಾಸ್ ಮನೆಯೊಳಗಿನ ಸ್ಪರ್ಧೆಗಳ ಬಗ್ಗೆ ಮಾತಾಡ್ತಾನೆ ಇರ್ಲಿಲ್ಲ. ಹೊರಗಿನ ಪ್ರಪಂಚಗಳು, ಹೊರಗಿನ ಆಗುಹೋಗುಗಳ ಬಗ್ಗೆ ಮಾತಾಡ್ತಾ ಇದ್ರು. ಈ ಶೋ ಮುಗ್ದ ಮೇಲೆ ನಾವು ಹಾಗ್ ಮಾಡೋಣ, ಇಲ್ಲಿ ಮೀಟ್ ಮಾಡೋಣ, ಅಲ್ಲಿ ಹೋಗೋಣ, ಇದೇ ರೀತಿಯಾದಂತಹ ಮಾತುಗಳನ್ನೇ ಹೇಳ್ತಾ ಇದ್ರು. ಸಾಕಷ್ಟು ಜನ ಅಂದ್ಕೊಂಡಿದ್ರು ಇದು ಬಿಗ್ ಬಾಸ್ ಮನೆಗೆ ಅಷ್ಟೇ ಸೀಮಿತ, ಇಲ್ಲಿಂದ ಹೋದ್ಮೇಲೆ ಈ ಎಲ್ಲಾ ಬಾಂಧವ್ಯಗಳು ಅಲ್ಲಿಗೆ ಎಂಡ್ ಆಗಿ ಹೋಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಜಸ್ಟ್ ಓಟ್ಗೋಸ್ಕರ ಅಥವಾ ತಮ್ಮನ್ನ ಹೈಲೈಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ರಕ್ಷಿತಾ ಮಾತಾಡ್ತಾ ಇರಬಹುದು ಅಂತ ಬಹುತೇಕರು ಅಂದ್ಕೊಂಡಿದ್ರು. ರಘು ರಕ್ಷಿತಾ ಬಾಂಡಿಂಗ್ ಬಗ್ಗೆ ಕೂಡ ಒಂದಷ್ಟು ಜನ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಎಲ್ರಿಗೂ ಕೂಡ ಗೊತ್ತಾಯ್ತು ಆ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ರಘು ಜೊತೆ ಅದೇ ರೀತಿಯಾದಂತಹ ಬಾಂಧವ್ಯವನ್ನ ರಕ್ಷಿತಾ ಮುಂದುವರಿಸ್ಕೊಂಡು ಹೋಗಿದ್ರು, ಜೊತೆಯಾಗಿ ಕಾಣಿಸ್ಕೊಂಡ್ರು. ರಘು ಅವರು ಕೂಡ ಹೇಳಿದ್ರು, ರಕ್ಷಿತಾ ದಿನಕ್ಕೆ 5-6 ಬಾರಿ ನಂಗೆ ಕಾಲ್ ಮಾಡ್ತಾಳೆ ಅಂತ. ಇನ್ನು ಸೂರಜ್ ಅವರು ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿದ್ರು, ಆದ್ರೆ ರಕ್ಷಿತಾ ಅವರಿಗೆ ಸಿಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಮಾಳು ಅವರ ಊರಿಗೆ ಬರ್ತೀನಿ ಅಂತ ರಕ್ಷಿತಾ ಹೇಳಿದ್ರು ಕೂಡ ಇನ್ನು ಕೂಡ ಅವರು ಸಿಕ್ಕಾಪಟ್ಟೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರಿಗೆ ಹೋಗೋದಕ್ಕೆ ಆಗ್ಲಿಲ್ಲ. ಎಲ್ರಿಗೂ ಕೂಡ ಕುತೂಹಲ ಇತ್ತು ಬೇರೆಯವರ ಜೊತೆ ಯಾವ ರೀತಿ ಬಾಂಡಿಂಗ್ ಇದೆ ಅಂತ. ಇದಕ್ಕೊಂದು ಅದ್ಭುತವಾದಂತಹ ವಿಡಿಯೋವನ್ನ ಸೂರಜ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ರಘು, ರಕ್ಷಿತಾ, ಸೂರಜ್ ಇವರೆಲ್ಲರೂ ಕೂಡ ಕೂತ್ಕೊಂಡು ವಿಡಿಯೋ ಕಾಲ್ ನಲ್ಲಿ ಮಾಳು ಅವರ ಜೊತೆ ಮಾತಾಡ್ತಾ ಇರ್ತಾರೆ. ಈ ಒಂದು ವಿಡಿಯೋಗೆ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಈ ಬಾಂಡಿಂಗ್ ಹೀಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ಕೂಡ ಕಂಟಿನ್ಯೂ ಆಗ್ಬೇಕು ಅಂತ ವೀಕ್ಷಕರು ಬಯಸ್ತಾ ಇದ್ರು. ರಕ್ಷಿತಾ ಆ ಬಾಂಡಿಂಗ್ ಅನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇರೋದು ನಿಜಕ್ಕೂ ನಮ್ಗೆಲ್ರಿಗೂ ಕೂಡ ಖುಷಿ ಆಗ್ತಾ ಇದೆ ಅಂತ ತಮ್ಮ ಕಮೆಂಟ್ಗಳ ಮೂಲಕ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಾ ಇದೆ, ಸಾಕಷ್ಟು ಸೀಸನ್ಗಳನ್ನ ನಾವು ನೋಡಿದ್ದೀವಿ. ಸಾಕಷ್ಟು ಸೀಸನ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಬಂಧಗಳು ಬಿಗ್ ಬಾಸ್ ಮನೇಲಿ ಹುಟ್ಕೊಂಡಿವೆ. ಪ್ರೀತಿ, ಪ್ರೇಮ ಅಂತ ಹುಟ್ಕೊಂಡು ಒಂದಷ್ಟು ಯಾವ ಹಂತಕ್ಕೆ ಹೋಗಿದೆ, ಒಂದಷ್ಟು ಸಂಬಂಧಗಳು ಮುರಿದು ಬಿದ್ದಿದ್ದನ್ನ ಕೂಡ ನಾವು ನೋಡಿದ್ದೀವಿ. ಆದ್ರೆ ಈ ಬಾರಿಯ ಸೀಸನ್ ವಿಭಿನ್ನವಾಗಿ ನಿಲ್ಲತ್ತೆ. ಪ್ರೀತಿ ಪ್ರೇಮಕ್ಕಿಂತ ಬದಲಾಗಿ ಅಣ್ಣ ತಂಗಿಯ ಬಾಂಧವ್ಯಕ್ಕೆ ಹೆಚ್ಚು ಸದ್ದು ಮಾಡಿದೆ. ರಕ್ಷಿತಾ ಶೆಟ್ಟಿ ಅದಕ್ಕೆ ಎಷ್ಟರ ಮಟ್ಟಿಗೆ ವ್ಯಾಲ್ಯೂ ಕೊಡ್ತಾರೆ, ತಮ್ಮವರು ಅಂತ ಅವರು ಯಾರನ್ನ ಸ್ವೀಕರಿಸಿರ್ತಾರೋ ಅವರಿಗೆ ಯಾವ ರೀತಿ ಪ್ರೀತಿ ತೋರಿಸ್ತಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸದ್ಯಕ್ಕೆ ಬೆಂಗಳೂರಿಗೆ ಬಂದಿರುವಂತಹ ರಕ್ಷಿತಾ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರವೋ ಅಥವಾ ಮೊದಲೋ ಗೊತ್ತಿಲ್ಲ, ತನ್ನವರನ್ನ ಭೇಟಿ ಆಗಿದ್ದಾರೆ, ಅವ್ರ ಜೊತೆ ಸಮಯವನ್ನ ಕಳೆದಿದ್ದಾರೆ. ರಕ್ಷಿತಾ ಶೆಟ್ಟಿ ಎಷ್ಟು ಬ್ಯುಸಿ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ. ಮುಂಬೈ, ಉಡುಪಿ, ಮಂಗಳೂರು, ಬೆಂಗಳೂರು ಅಂತ ಸುತ್ತಾಡ್ತಾನೆ ಇದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗ್ತಾನೆ ಇದ್ದಾರೆ. ಇದೆಲ್ಲದರ ಮಧ್ಯೆ ತನ್ನವರು ಅಂತ ಯಾರನ್ನ ಸ್ವೀಕರಿಸಿದ್ದಾರೋ ಅವರಿಗೆ ಅವ್ರು ಎಷ್ಟರ ಮಟ್ಟಿಗೆ ಟೈಮ್ ಕೊಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಆ ವಿಡಿಯೋ ನೋಡಿದ್ರೆ ಸಾಕಷ್ಟು ಜನ ಆ ಒಂದು ವಿಡಿಯೋಗೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಇಂಥದ್ದೊಂದು ಬಾಂಧವ್ಯ ಇರಬೇಕು ಅಂತ ನಿರೀಕ್ಷೆ ಮಾಡಿದ್ವಿ, ಇದೇ ರೀತಿ ಕಂಟಿನ್ಯೂ ಆಗ್ಲಿ, ಈ ಸೀಸನ್ ಮುಗಿತಾ ಇದ್ದಂತೆ ಆ ಬಾಂಧವ್ಯ ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ರಕ್ಷಿತಾ ರಘು ಅಣ್ಣನ ಸಂಬಂಧ ಇರ್ಬೋದು, ಸೂರಜ್ ಜೊತೆಗಿನ ರಕ್ಷಿತಾ ಫ್ರೆಂಡ್ಶಿಪ್ ಇರ್ಬೋದು, ಮಾಳು ಜೊತೆಗಿನ ಫ್ರೆಂಡ್ಶಿಪ್ ಇರ್ಬೋದು, ಗಿಲ್ಲಿ ಜೊತೆಗಿನ ಫ್ರೆಂಡ್ಶಿಪ್ ಇರ್ಬೋದು, ಇದೆಲ್ಲವೂ ಕೂಡ ಕಂಟಿನ್ಯೂ ಆಗಬೇಕು ಅಂತ ವೀಕ್ಷಕರು ಬಯಸ್ತಾ ಇದ್ರು.
ಈ ವಿಡಿಯೋ ನೋಡಿದ ಬಳಿಕ ವೀಕ್ಷಕರು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಶಾರ್ಟ್ಸ್ನಲ್ಲಿ ನಾನು ಆ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿರ್ಬೋದು ಆ ವಿಡಿಯೋ ಹೇಗಿತ್ತು, ಆ ಸನ್ನಿವೇಶ ಹೇಗಿತ್ತು ಅಂತ. ವಿಡಿಯೋ ನೋಡಿದವರು ಕಮೆಂಟ್ ಮಾಡಿಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ರಕ್ಷಿತಾ ಅವರ ಈ ಒಂದು ನಡೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ.